ಚರ್ಚ್ ಮೇಲ್ಗಡೆಯಿಂದ ನೋಡಿದ್ರೆ, ಚರ್ಚ್ ಪಕ್ಕದಿಂದ ಮೇಲ್ಗಡೆಯಿಂದ ಅಲ್ಲ, ಹೀಗೆ ಕಾಣುತ್ತೆ. ಚರ್ಚ್ ಪಕ್ಕದಲ್ಲಿ ಹೆಚ್ಚು ಕಡಿಮೆ ಹಿಂಬದಿಯಿಂದ ಕಂಡಾಗ ಹೀಗೆ. ಈ ಸಣ್ಣ ಗಲ್ಲಿ ಫೇಮಸ್ ಅಂತೆ. ಏನು ಸಿಗುತ್ತೆ ನೋಡೋಣ. ಇಲ್ಲಿ ಸ್ಪೇನ ಪೋರ್ಚುಗಲ್ಲ ಇದು ಬಾವುಟ. ಸ್ಪೇನ್ ಬಾವುಟ. ಅದರದ್ದು ಸ್ಪ್ಯಾನಿಷ್ ವೈನಲ್ಡಿಂಗ್ ಸಮಥಿಂಗ್ ಡ್ರಿಂಕ್ಸ್ಗೆ. ಇಲ್ಲಿ ಸಣ್ಣ ಗಲ್ಲಿಗಳಲ್ಲಿ ಹೋಟೆಲ್ಗಳ ಕುಡಿಯೋಕ್ಕೆ, ಸಣ್ಣ ಪುಟ್ಟ ಪರ್ಚೇಸ್ ಮಾಡೋಕ್ಕೆ ಬಲೂನ್ಸ್ ನೈಸ್ ಇದೆ ಅಲ್ಲ, ಕಲರ್ಸು, ಸ್ಟ್ರೀಟು ಎಲ್ಲ ಅಮೇರಿಕನ್ ವಿಂಟೇಜ್ ಅಂತ. ಅದು ಚೆನ್ನಾಗಿದೆ, ಚಿಕ್ಕ ಗಲ್ಲಿ ಸ್ಟ್ರೀಟು. ಅನ್ಶಳಿಗೂ ಇಲ್ಲಿ ನೋಡಿ ತಮಾಷೆ, ಕಾಂಡೋಮೆರಾ ಅಂತ ಎಲ್ಲ ಓಪನ್ ಆಗಿ ಸೇಲ್ ಮಾಡ್ತಾರೆ, ಡಿಫ್ರೆಂಟ್ ಫ್ಲೇವರ್ಸ್ ಅಂತ. ಇದು ಯುರೋಪ್. ಈ ಕಡೆ ಹಿಂಗಿದೆ ಸಂಧಿ, ಈ ಕಡೆ ಹೀಗಿದೆ. ಅದಕ್ಕೆ ಒಂಥರ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿದೆ. ಹೊಸ್ದಾಗಿ ಬಂದವ್ರಿಗೆ ಖುಷಿನೇ. ಅಂದರೆ ಈ ಸ್ಟ್ರೀಟಲ್ಲಿ, ಈ ಗಲ್ಲಿಯಲ್ಲಿ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ಊಟಗಳು, ಅಡುಗೆಗಳು, ತಿಂಡಿಗಳು, ಐಟಮ್ಸು, ಅಂದರೆ ಏನಾದರೂ ಗಿಫ್ಟ್ಸು ಈ ಥರ ಎಲ್ಲ ಸಿಗ್ತವೆ ಅಂತ ಅರ್ಥ. ಫೈನಲಿ ಆರೆಂಜ್ ಅಟ್ರಾಕ್ಟ್ಸ್ ಮೀ ಆಲ್ವೇಸ್. ವಾ, ಇದು ಬಹಳ ಚೆನ್ನಾಗಿದೆ. ಝೂರಿಕ್ ಸ್ವಿಸ್ ಲ್ಯಾಂಡ್ಸ್ಕೇಪೇ ನೋಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲ ಯುರೋಪಿಯನ್ ಬಾಯ್ಸ್ ಕೈಯಲ್ಲಿ ಬಾಟಲ್ ಇಟ್ಕೊಂಡು, ಬ್ಯಾಗಲ್ಲಿ ಮ್ಯೂಸಿಕ್ ಸ್ಪೀಕರ್ ಇಟ್ಕೊಂಡು. ಇವ್ರು ಯಾರಾಯ್ತು? ಗಲ್ಲಿ ಸ್ಟ್ರೀಟು ಇಲ್ಲಿ ಕೊನೆ ಆಗೋಯ್ತು. ಅಲ್ಲಿ ಹೋಟೆಲ್ ಅಲೆಕ್ಸಾಂಡ್ರಾ ಅಂತಿದೆ ಈ ಕಡೆಗೆ. ಬ್ಯಾಕ್ ಟು ಮೈನ್ ಸ್ಟೇಷನ್, ಝೂರಿಕ್ ರೈಲ್ವೆ ಸ್ಟೇಷನ್. ಇಲ್ಲೊಂದು ಲೋಕಲ್ ಕಲ್ಚರಲ್ ಈವೆಂಟ್, ವಯಸ್ಸಾಗಿರೋರೆಲ್ಲ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ, ನೋಡೋಣ. ಸಾರಿ. ಝೂರಿಕ್ ಸಿಟಿ ಅಲ್ಲ, 70 ವರ್ಷ ವಯಸ್ಸಾಗಿರೋ ಮುದುಕಿಯರೇ ಆಡಾಡ್ತಾ ಇದ್ರೆ ಡ್ಯಾನ್ಸ್. ಸೊ ಈ ಹುಡುಗಿರು ಹೇಳೋ ಪ್ರಕಾರ ಫೆಮಿನಿಸಮ್ ಅಂತೆ, ಏನೋ ಡ್ಯಾನ್ಸ್